ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಟ್ರಿಗ್ನಾಮೆಟ್ರಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಯಾವ ರೀತಿಯಾಗಿ ಒಂದು ಕ್ವಶನ್ಸ್ನ ಕೇಳ್ಬೋದು ನಿಮ್ಮ ಅಪ್ಕಮಿಂಗ್ TET ಎಕ್ಸಾಮಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇದಕ್ಕೂ ಮುಂಚೆ ಆಲ್ರೆಡಿ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಟ್ರಿಗ್ನಾಮೆಟ್ರಿ ಆ್ಯಂಗಲ್ಸ್ ಬಗ್ಗೆ. ಸೊ ಆ ಒಂದು ಆ್ಯಂಗಲ್ಸ್ನ ಯಾವ ರೀತಿ ನೆನಪಲ್ಲಿ ಇಟ್ಕೋಬೇಕು ಅನ್ನೋದನ್ನು ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒನ್ಸ್ ಯು ಗೋ ಥ್ರೂ ದಟ್ ವಿಡಿಯೋ ಸೊ ಇಲ್ಲಿ ಗೆಟ್ ಎನ್ ಐಡಿಯಾ ಹೌ ಟು ರೈಟ್ ದ ವ್ಯಾಲ್ಯೂಸ್, ಬಿಕಾಸ್ ಎಲ್ಲ ವ್ಯಾಲ್ಯೂಸ್ನ ನಮಗೂ ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಆ ಒಂದು ಟೇಬಲ್ನ ಯಾವ ರೀತಿ ಬರ್ಕೊಳ್ಳೋದು ಅನ್ನೋದು ನಿಮ್ಗೆ ಟ್ರಿಕ್ ಗೊತ್ತಿದ್ರೆ ಸೊ ಈಸಿಯಾಗಿ ನೀವು ವ್ಯಾಲ್ಯೂಸ್ನ ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ಸೊ ಹಾಗೆಯೇ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಾವು ಹೆಚ್ಚಿನ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನೋಡ್ತಾ ಹೋಗೋಣ ಯಾವ್ಯಾವ ರೀತಿ ಕ್ವಶನ್ಸ್ನ ಕೇಳಿದ್ದಾರೆ ಅಂತ. ಸೊ ಕ್ವಶನ್ ನಂಬರ್ 1, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 90 ಡಿಗ್ರಿ? ಸೊ ಸೈನ್ 90 ಡಿಗ್ರಿನ ಒಂದು ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಟೇಬಲ್ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಸೈನ್ 90 ಡಿಗ್ರಿ ಇಟ್ ಇಸ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ದಟ್ ವ್ಯಾಲ್ಯೂ ಇಸ್ ಆಲ್ವೇಸ್ ಈಕ್ವಲ್ ಟು 1 ಆಗಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ second question, if tan A is equals to 1 by root 3 then A is equals to how much ಅಂತ ಕೇಳಿದ್ದಾರೆ. ಸೊ tan A is equals to 1 by root 3 ಆದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ A ಅಂದರೆ ಸಮ್ ಆ್ಯಂಗಲ್ ಆಗಿರುತ್ತೆ, ಯಾವುದೋ ಒಂದು ಆ್ಯಂಗಲ್, tan 30, tan 45, tan 60, tan 90 ಅಥವಾ tan 0 ಯಾವ ಒಂದು ವ್ಯಾಲ್ಯೂಗೆ 1 by root 3 ಬರುತ್ತೆ. ಸೊ ಇದು ಕೂಡ ಟೇಬಲ್ ಮೇಲೆ ಆ್ಯಂಗಲ್ಸ್, ಟ್ರಿಗ್ನಾಮೆಟ್ರಿಕ್ ಆ್ಯಂಗಲ್ಸ್ ಮೇಲೆ ಕೇಳಿರುವಂಥ ಕ್ವಶನ್. ಸೊ ಟ್ಯಾನ್ಗೆ ನಾವು 30 ಡಿಗ್ರಿನ ಕೊಟ್ಟಾಗ 1 by root 3 ಬರುತ್ತೆ. ಸೊ tan 30 is equals to 1 by root 3 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, second question, third question, the value of sin square theta plus cos square theta is always dash. ಸೊ sin square theta plus cos square theta ಫಾರ್ಮುಲಾ ಇದು. ಸೊ ಇದು ಬಂದು ಐಡೆಂಟಿಟಿ ಮೇಲೆ ಕೇಳಿರೋವಂಥದ್ದು. sin square theta plus cos square theta is always equal to 1 ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದು ಕೂಡ ಫಾರ್ಮುಲಾ. ಸೊ ಫಾರ್ಮುಲಾಸ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್, ಕಾಸ್ ಆಫ್ 90 ಮೈನಸ್ ಟೀಟಾ ಇಸ್ ಈಕ್ವಲ್ಸ್ ಟು ವಾಟ್? ಸೊ ಇದು ಕೂಡ ಫಾರ್ಮುಲಾ ಆಗಿರುತ್ತೆ. ಸೊ ಕಾಸ್ ಆಫ್ 90 ಮೈನಸ್ ಟೀಟಾ ಅಂತಂದರೆ, ಸೊ ಇಲ್ಲಿ ಕಾಸ್ ಇರೋದು ಏನಾಗುತ್ತೆ, 90 ಮೈನಸ್ ಟೀಟಾ ತಗೊಂಡಾಗ ರೇಷಿಯೋ ಚೇಂಜ್ ಆಗುತ್ತೆ, ಇಟ್ ಬಿಕಮ್ಸ್ ಸೈನ್ ಟೀಟಾ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಸೈನ್ ಆಫ್ 90 ಮೈನಸ್ ಟೀಟಾ, ಕಾಟ್ ಆಫ್ 90 ಮೈನಸ್ ಟೀಟಾ, ಟ್ಯಾನ್ ಆಫ್ 90 ಮೈನಸ್ ಟೀಟಾ, ಕೊಸಿಕೆಂಟ್ ಆಫ್ 90 ಮೈನಸ್ ಟೀಟಾ, ಈ ರೀತಿಯಾಗಿ ಫಾರ್ಮುಲಾಸ್ ಇದೆ. ಒನ್ಸ್ ಯು ಪ್ರಾಕ್ಟೀಸ್ ದಟ್ ಫಾರ್ಮುಲಾಸ್. ಓಕೆ, ಸೊ ಕ್ವಶನ್ ನಂಬರ್ 5, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು ವಾಟ್? 1 ಮೈನಸ್ ಕಾಸ್ ಸ್ಕ್ವೇರ್ ಎ, ಇದು ಸ್ವಲ್ಪ ಏನೋ ಐಡೆಂಟಿಟಿನ ಫಾರ್ಮುಲಾನ ಇಟ್ಕೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ ಅಷ್ಟೇ. ಬಟ್ ಇದು ಕೂಡ ಸಿಂಪಲ್ ಆಗಿರೋವಂಥ ಕ್ವಶನು. ಸೊ ನಾನು ಆಲ್ರೆಡಿ ಪ್ರೀವಿಯಸ್ ಒನ್ನಲ್ಲಿ ಈಗ ಆಲ್ರೆಡಿ ಹೇಳಿದ್ದೀನಿ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ಸ್ ಟು 1 ಆಗುತ್ತೆ ಅಲ್ವಾ. ಇದು ಐಡೆಂಟಿಟಿ, ಇಸ್ ಆಲ್ವೇಸ್ ಇಸ್ ಈಕ್ವಲ್ಸ್ ಟು 1. ಇಲ್ಲಿ ಕೇಳಿರೋ ಅಂಥದ್ದೇನೋ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ ಕೀಪ್ ಸೈನ್ ಸ್ಕ್ವೇರ್ ಟೀಟಾ ಆ್ಯಸ್ ಇಟ್ ಈಸ್, ಟೇಕ್ ದಿಸ್ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಟು ರೈಟ್ ಹ್ಯಾಂಡ್ ಸೈಡ್, ಇಟ್ ಬಿಕಮ್ಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಏನಾಯ್ತು ಇವಾಗ, ಸೈನ್ ಸ್ಕ್ವೇರ್ ಟೀಟಾ ಬಂತು. ಸೊ ಆಪ್ಷನಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಎಲ್ಲಿದೆ, ದಟ್ ಇಸ್ ಯುವರ್ ರೈಟ್ ಆನ್ಸರ್. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎ, ಅಲ್ಲಿ ನಾನು ಟೀಟಾ ತೊಗೊಂಡಿದ್ದೀನಿ, ಇಲ್ಲಿ ಕೊಟ್ಟಿರೋದು ಎ, ಏನು ಕೊಟ್ಟಿದ್ದಾರೋ ಅದೇ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಹಾಗೆ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ಬಂದು, ಇಫ್ ಸೈನ್ ಟೀಟಾ ಇಸ್ ಈಕ್ವಲ್ಸ್ ಟು 3/5, if sin theta is equals to 3/5 and theta is acute, then cos theta value, sin theta ವ್ಯಾಲ್ಯೂನ ಕೊಟ್ಟಿದ್ದಾರೆ and theta is acute ಅಂದರೆ ಲೆಸ್ ದ್ಯಾನ್ 90 ಆಗಿರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ ಥೀಟಾ ಅಂತ ಕೇಳಿದ್ದಾರೆ. ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ, ಇದು ಪ್ರಾಬ್ಲಮ್ ಆಗಿರೋದ್ರಿಂದ ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಕೊಟ್ಟಿರೋಂಥ ವ್ಯಾಲ್ಯೂನ ಫಸ್ಟ್ ಬರ್ಕೊಳ್ಳೋಣ. ಸೈನ್ ಟೀಟಾ ಇಸ್ ಈಕ್ವಲ್ಸ್ ಟು 3/5 ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಯೂಸಿಂಗ್ ದಿಸ್ ವ್ಯಾಲ್ಯೂ ವಿ ಶುಡ್ ಫೈಂಡ್ ಔಟ್ ಕಾಸ್ ಟೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ ಅನ್ನೋದು ನೀವು ಕಂಡುಹಿಡಿಯಬೇಕು. ಸೊ ಇಲ್ಲಿ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, ಸೈನ್ ಸ್ಕ್ವೇರ್ ಟೀಟಾ
ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು 1 ಅಂತ. ಇಲ್ಲಿ ಜಸ್ಟ್ ಸೈನ್ ಸ್ಕ್ವೇರ್ ಪ್ಲೇಸಲ್ಲಿ ಸೈನ್ ಟೀಟಾ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 3/5 ಇದೇನಾಗುತ್ತೆ, ಸ್ಕ್ವೇರ್ ಇರೋದ್ರಿಂದ 3/5 ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು 1 ಆಗುತ್ತೆ. ಈಗ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಸೊ ತ್ರೀ ಸ್ಕ್ವೇರ್ನ ಒಳಗಡೆ ತಗೊಂಡ್ರೆ 3 ಸ್ಕ್ವೇರ್ 9, 5 ಸ್ಕ್ವೇರ್ ಅಂದರೆ 25 ಆಗುತ್ತೆ. ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು 1. ದೆನ್ ಟೇಕ್ ದಿಸ್ ಟು ಲೆಫ್ಟ್ ಹ್ಯಾಂಡ್ ಸೈಡ್, ಇಟ್ ಬಿಕಮ್ಸ್ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು 1 ಮೈನಸ್ 9/25 ಆಗುತ್ತೆ. ಇಲ್ಲಿ ಡಿನಾಮಿನೇಟರ್ ಏನಿಲ್ಲ ಅಂದರೆ 1 ಇರುತ್ತೆ ಅಂತ. ಟೇಕ್ ದ LCM ಫಾರ್ 1 and 25. ಸೊ ಕಾಸ್ ಸ್ಕ್ವೇರ್ ಟೀಟಾ 25 and 1ಗೆ LCM 25 ಆಗುತ್ತೆ. ಡಿವೈಡ್ ದಿಸ್ LCM ವಿತ್ ಈಸ್ ಡಿನಾಮಿನೇಟರ್. 25/1 is 25 ಇಂಟು ನ್ಯೂಮರೇಟರ್, ದಟ್ ಈಸ್ 25 ಆಗುತ್ತೆ. ಮೈನಸ್ 25/25 is 1 into numerator is 9. So cos square theta is equals to 25 minus 9 ಎಷ್ಟಾಗುತ್ತೆ, 16 ಆಗುತ್ತೆ. 16/25 ಆಗುತ್ತೆ. ಈಗ ನಮ್ಗೆ ಬೇಕಾಗಿರೋವಂಥ ವ್ಯಾಲ್ಯೂ ಬಂದು ಕಾಸ್ ಟೀಟಾ ವ್ಯಾಲ್ಯೂ. ಸೊ ಅಪ್ಲೈ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಅಪ್ಲೈ ಸ್ಕ್ವೇರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 16/25 ಆಗುತ್ತೆ. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ಡ್. ಸೊ ಕಾಸ್ ಟೀಟಾ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 16 ಅಂದರೆ ಎಷ್ಟು ಬರುತ್ತೆ, 4 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 25 ಅಂದರೆ 5 ಬರುತ್ತೆ. ಸೊ ಕಾಸ್ ಟೀಟಾ ವ್ಯಾಲ್ಯೂ ವಿ ಗಾಟ್ 4/5. ಈಗ ಆಪ್ಷನಲ್ಲಿ 4/5 ಎಲ್ಲಿರುತ್ತೆ, ಸೊ ದಟ್ ಈಸ್ ಯುವರ್ ರೈಟ್ ಆನ್ಸರ್. ಸೊ ಆಪ್ಷನ್ ಎ is having 4/5. ಸೊ ದಿಸ್ ಇಸ್ ದ ಕಾಸ್ ಟೀಟಾ ವ್ಯಾಲ್ಯೂ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 7. ಇಫ್ secant A is equals to 5/4, A is acute and what is tan A ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಪ್ರಾಬ್ಲಮ್ ಆಗಿರೋದ್ರಿಂದ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ ಇಲ್ಲಿ. ಸೊ ಇಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂ ಬಂದು secant ಸ್ಕ್ವೇರ್ secant A ವ್ಯಾಲ್ಯೂ ಆಗಿರುತ್ತೆ. ಸೊ secant A ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 5/4 ಅಂತ ಕೊಟ್ಟಿದ್ದಾರೆ. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋಂಥದ್ದು tan A ವ್ಯಾಲ್ಯೂ. A ಈಸ್ ಅಕ್ಯೂಟ್ ಅಂತ ಕೇಳಿದ್ದಾರೆ. ಸೊ ಪ್ರೀವಿಯಸ್ ಒನ್ ಥರನೇ ಇದಕ್ಕೂ ಕೂಡ ಫಾರ್ಮುಲಾ ಇದೆ. ಸೊ ಪ್ರೀವಿಯಸ್ ಒನ್ ಮತ್ತು ಇದನ್ನು ಕೂಡ ಎರಡು ಮೆಥಡಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಇದು ಫಾರ್ಮುಲಾ ಮೆಥಡ್, ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಇದು ಫಾರ್ಮುಲಾ ಮೆಥಡ್ ಆಗಿರುತ್ತೆ. ಸೊ ಇದು ಒಂದು ಮೆಥಡು. ಇನ್ನೊಂದು ಮೆಥಡ್ ಯಾವ ರೀತಿ ಅಂತ ಇದಾದಮೇಲೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಪ್ರೀವಿಯಸ್ ಒನ್ 6th ಒನ್ ನಾವೇನು ಸಾಲ್ವ್ ಮಾಡಿದ್ವಿ ಅದನ್ನು ಕೂಡ ನೀವು ಫಸ್ಟ್ ನಾನು ಒಂದು ಮೆಥಡ್ ನಿಮ್ಗೆ ಹೇಳ್ಕೊಟ್ಟಿಲ್ಲ ಅಲ್ಲಿ, ಅದನ್ನು ನೀವು ಟ್ರೈ ಮಾಡಿ ನನಗೆ ಆನ್ಸರ್ ಏನು ಬರುತ್ತೆ ಅನ್ನೋದನ್ನು ಹೇಳಿ, ಓಕೆನಾ. ಸೊ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡೋದಾದರೆ ನಾವು ಫಾರ್ಮುಲಾ ಬಂದು 1 + tan ಸ್ಕ್ವೇರ್ ಟೀಟಾ ಆರ್ 1 + tan ಸ್ಕ್ವೇರ್ A ಈಸ್ ಈಕ್ವಲ್ಸ್ ಟು secant ಸ್ಕ್ವೇರ್ A ಅಂತ ತಗೋತೀವಿ. ಟೀಟಾ ಅಂತ ನಾವು ತಗೋಬೋದು, ಬಿ ಅಂತ, ಎನಿಥಿಂಗ್ ಯು ಕ್ಯಾನ್ ಟೇಕ್, ಎನಿ ಆಲ್ಫಾಬೆಟ್ಸ್ ಯು ಕ್ಯಾನ್ ಟೇಕ್, ಆರ್ ಟೀಟಾ ಯು ಕ್ಯಾನ್ ಟೇಕ್. ಇಲ್ಲಿ A ಅಂತ ಕೊಟ್ಟಿರೋದ್ರಿಂದ A ಅಂತಲೇ ನಾವು ಬರ್ಕೊಳ್ಳೋಣ. ಸೊ secant ಪ್ಲೇಸ್ಲಿ ನಾವು ವ್ಯಾಲ್ಯೂಸ್ನ ಬರ್ಕೊಳ್ಳೋಣ. ಸೊ 1 + tan ಸ್ಕ್ವೇರ್ A ಈಸ್ ಈಕ್ವಲ್ಸ್ ಟು secant ಏನಿದೆ 5/4 ಅಂತ ಇದೆ. ಸೊ ಸ್ಕ್ವೇರ್ನ ತಗೊಂಡ್ರೆ 5/4 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 1 + tan ಸ್ಕ್ವೇರ್ A ಈಸ್ ಈಕ್ವಲ್ಸ್ ಟು 5 ಸ್ಕ್ವೇರ್ ಈಸ್ 25, 4 ಸ್ಕ್ವೇರ್ ಈಸ್ 16 ಆಗುತ್ತೆ. ಸೊ ನಮಗೆ ಬೇಕಾಗಿರುವಂಥದ್ದು tan ಸ್ಕ್ವೇರ್ A ವ್ಯಾಲ್ಯೂ. ಸೊ ಇದನ್ನೆಲ್ಲ ಸಾಲ್ವ್ ಮಾಡ್ತೀನಿ. ಸೊ tan ಸ್ಕ್ವೇರ್ A ಈಸ್ ಈಕ್ವಲ್ಸ್ ಟು 1ನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ 25/6 ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇಟ್ ಬಿಕಮ್ಸ್ -1. ಸೊ ಅಗೇನ್ ಇಲ್ಲಿ 1 ಇದೆ ಡಿನಾಮಿನೇಟರಲ್ಲಿ. ಟೇಕ್ ದ LCM ಆ್ಯಂಡ್ ಸಿಂಪ್ಲಿಫೈ. ಸೊ tan ಸ್ಕ್ವೇರ್ A ಅಂದರೆ 16 ಮತ್ತು 1ಗೆ LCM ಬಂದು 16 ಆಗುತ್ತೆ. ಸೊ 16/16 is 1 into numerator is 25 minus 16/1 is 16. 16 into 1 is 16 ಆಗುತ್ತೆ. ಸೊ tan ಸ್ಕ್ವೇರ್ A is equals to 25 minus 16 ಎಷ್ಟಾಗುತ್ತೆ ಡಿಫ್ರೆನ್ಸ್, 9 ಬರುತ್ತೆ. 9/16. ಇಲ್ಲಿ ಅಪ್ಲೈ ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿಗೆ tan A ಆ್ಯಂಡ್ ಸ್ಕ್ವೇರ್ ರೂಟ್ ಆಫ್ 9 is 3 by square root of 16 is 4 ಆಗುತ್ತೆ. ಸೊ tan A ವ್ಯಾಲ್ಯೂ ವಿ ಗಾಟ್ 3/4. ಈ ಸ್ಟೆಪ್ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ಅಪ್ಲೈ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಗೆಟ್ ದ ವ್ಯಾಲ್ಯೂ.
ಇದು ಫಾರ್ಮುಲಾ ಮೆಥಡ್, ಓಕೆನಾ. ಸೊ ಇನ್ನೊಂದು ಮೆಥಡ್ ಯಾವ ರೀತಿ ಅಂದರೆ, ಪ್ರೀವಿಯಸ್ ವರ್ಗೂ ಕೂಡ ನೀವು ಈ ಮೆಥಡ್ನ ಅಪ್ಲೈ ಮಾಡ್ಬೋದು, ಬಟ್ ಅಲ್ಲಿ ನಾನು ಮತ್ತೆ ಹೇಳೋದು, ಬಟ್ ಇಲ್ಲಿ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಸೆಕೆಂಡ್ ಮೆಥಡ್ನ ಅಪ್ಲೈ ಮಾಡ್ಬೋದು ಅನ್ನೋದನ್ನು. ಸೊ ಸೇಮ್ ಆನ್ಸರೇ ಬರುತ್ತೆ ನಿಮಗೆ, ಓಕೆನಾ. ಸೊ ಇದು ಬಂದು ನಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ನಾವು ಯಾವ ರೀತಿ ಬರಿತೀವಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಯೂಸ್ ಮಾಡಿ ಬರಿತೀವಿ ಅಲ್ವಾ. ಸೊ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಕ್ಯೂಟ್ ಅಂತ. ಸೊ ಈ ಮೆಥಡ್ನ ಬೇಕಾದ್ರೆ ನೀವು ಯೂಸ್ ಮಾಡೋದು. ಎ ಈಸ್ ಅಕ್ಯೂಟ್ ಅಂತ ಹೇಳಿದ್ದಾರೆ. ಸೊ ಇದು ಲೆಸ್ ದ್ಯಾನ್ 90 ಇರುತ್ತೆ, ಇದು 90 ಇರುತ್ತೆ. ಸೊ ಇದನ್ನು ನಾವು ಎ ಬಿ ಸಿ ಅಂತ ತಗೊಳ್ಳೋಣ, ಆಯಿತಾ. ಸೊ ಎ ಬಿ ಸಿ ಅಂತ ತಗೊಟ್ಟಿದಾಗ ಅವರು ಏನು ಕೊಟ್ಟಿದ್ದಾರೆ, ಸೀಕೆಂಟ್ ಎ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೀಕೆಂಟ್ ಎ ವ್ಯಾಲ್ಯೂ ಇಸ್ 5/4 ಆಗಿರುತ್ತೆ. ಸೊ ನಮಗೆ ಸೀಕೆಂಟ್ದ ರೇಷಿಯೋ ಗೊತ್ತಿರಬೇಕು. ಸೀಕೆಂಟ್ ಇದು ದಟ್ ಈಸ್ ಈಕ್ವಲ್ಸ್ ಟು, ವಿ ಕ್ಯಾನ್ ರೈಟ್ ದ ರೇಷಿಯೋ ಹೈಪೋಟೆನಸ್ ಬೈ ಅಡ್ಜಸೆಂಟ್ ಅಂತ ಬರಿತೀವಲ್ವಾ. ಸೊ ಇಲ್ಲಿ ಹೈಪೋಟೆನಸ್ ಏನಾಗುತ್ತೆ, ಎ ಸಿ ಆಗುತ್ತೆ. ದ ವ್ಯಾಲ್ಯೂ ಇಸ್ 5 ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ಅಡ್ಜಸೆಂಟ್ ಸೈಡ್ ಏನಾಗುತ್ತೆ, ಎ ಬಿ ಆಗುತ್ತೆ. ಸೊ ಇದು 4 ಆಗುತ್ತೆ. ಹಾಗಾದರೆ ಈ ವ್ಯಾಲ್ಯೂ ನಮಗೆ ಕೊಟ್ಟಿಲ್ಲ. ನಾವು ಟ್ಯಾನ್ ರೇಷಿಯೋ ಬರಿಬೇಕು ಅಂತಂದರೆ ವಿ ನೀಡ್ ಟು ಫೈಂಡ್ ಔಟ್ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ತಗೋತೀವಿ, ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ. ಸೊ ಹಾಗಾಗಿ ನೀವು ಆಪೋಸಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಆಪೋಸಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಅಂದರೆ ಯೂಸ್ ಪೈಥಾಗೋರಸ್ ಥಿಯರಮ್. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, ನಾವು ಪೈಥಾಗೋರಸ್ ಥಿಯರಮ್ನ ಈಸಿಯಾಗಿ ಅಪ್ಲೈ ಮಾಡ್ಬೋದು ಇಫ್ ಯು ನೋ ಎನಿ ಟೂ ವ್ಯಾಲ್ಯೂಸ್. ಸೊ ಇಲ್ಲಿ ಹೈಪೋಟೆನಸ್ ಕೊಟ್ಟಿದ್ದಾರೆ. ಪೈಥಾಗೋರಸ್ ಥಿಯರಮ್ ಏನು ಹೇಳುತ್ತೆ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ದ ಸಮ್ ಆಫ್ ದಿ ಸ್ಕ್ವೇರ್ ಆಫ್ hypotenuse square is equals to the square of sum of the squares of other two sides. ಅದರ್ 2 sides ಏನಿದೆ ಅದರ ಒಂದು ಸ್ಕ್ವೇರ್ ಹಾಗೆ ಸಮ್ನ ತಗೋಬೇಕಾಗುತ್ತೆ. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಇಲ್ಲಿ ಎ ಸಿ ಸ್ಕ್ವೇರ್ ಏನಾಗುತ್ತೆ, 5 ಸ್ಕ್ವೇರ್ ಆಗುತ್ತೆ. ಎ ಬಿ ಸ್ಕ್ವೇರ್ ಇಸ್ 4 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಗೊತ್ತಿಲ್ಲ, ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ, ಹಾಗೆ ಬರ್ಕೊಳ್ಳೋಣ. ಸೊ 5 ಸ್ಕ್ವೇರ್ ಇಸ್ 25 ಇಸ್ ಈಕ್ವಲ್ಸ್ ಟು 16 ಪ್ಲಸ್ ಬಿ ಸಿ ಸ್ಕ್ವೇರ್. ಇಲ್ಲೇನಾಗುತ್ತೆ, 16ನ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ಕೊಳ್ಳಿ. 25 ಮೈನಸ್ 16 ಈಸ್ ಈಕ್ವಲ್ಸ್ ಟು ಬಿ ಸಿ ಸ್ಕ್ವೇರ್ ಆಗುತ್ತೆ. ಸೊ ಇವಾಗ 25 ಮೈನಸ್ 16 ಅಲ್ಲಿ ಎಷ್ಟು ಬರುತ್ತೆ ನಿಮಗೆ, 9 ಬರುತ್ತೆ ಡಿಫ್ರೆನ್ಸ್. ಸೊ ಬಿ ಸಿ ಸ್ಕ್ವೇರ್. ಸೊ ಅಪ್ಲೈ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್, ಇಲ್ಲಿ ಗೆಟ್ ಬಿ ಸಿ ಈಸ್ ಈಕ್ವಲ್ಸ್ ಟು 3 ಬರುತ್ತೆ. ಸೊ ಬಿ ಸಿ ಅಂದರೆ ಏನಿಲ್ಲಿ ನಮಗೆ ಆಪೋಸಿಟ್ ವ್ಯಾಲ್ಯೂ ಆಗುತ್ತೆ. ಸೊ ಬಿ ಸಿ ಇಸ್ ದ ಆಪೋಸಿಟ್. ಸೊ ಟ್ಯಾನ್ ಎ ವಿ ಕ್ಯಾನ್ ರೈಟ್, ಏನು ಬಂತು, 3 adjacent is 4. ಸೊ tan a ಏನು ಬಂತು ನಮಗೀಗ 3/4 ಬಂತು. ಸೊ ಫಸ್ಟ್ ಮೆಥಡ್ ನಾವು ಫಾರ್ಮುಲಾ ಮೆಥಡ್ ಯೂಸ್ ಮಾಡಿದಾಗ ಏನು ಬಂದಿತ್ತು, ಅದು ಕೂಡ 3/4 ಬಂದಿದೆ ನೋಡಿ ಅಲ್ವಾ. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಮೆಥಡ್ನ ನೀವು ಯೂಸ್ ಮಾಡ್ಬೋದು. ಪ್ರೀವಿಯಸ್ 6th ಒನ್ ಹಾಗೆ ಇದಕ್ಕೆ 7th ಒನ್, ಎರಡೂ ಕ್ವಶನ್ನು ಕೂಡ ಎರಡು ಮೆಥಡಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಫಾರ್ಮುಲಾ ಮೆಥಡ್ ಹಾಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಮೆಥಡ್. ಓಕೆ. ಸೊ ಆಪ್ಷನ್ ಏನು ಬಂತು ನಮಗೆ ಆನ್ಸರ್ ಈಗ 3/4. Tan A value is 3/4. This is your right answer. Next, question number 8. Question number 8. If sin theta is equals to 0.6, if sin theta is equals to 0.6, then find out cos theta. Theta is acute ಅಂತ ಕೇಳಿದ್ದಾರೆ. ಸೊ ಪ್ರೀವಿಯಸ್ ಒನ್ನು ಥೀಟಾ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ನಾನು ಅಬ್ಸರ್ವ್ ಮಾಡಿಲ್ಲ, ಏನೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಥೀಟಾ ಅಂತ ಮೆನ್ಷನ್ ಮಾಡಿದ್ದಾರೆ. ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 0.6, ಫೈಂಡ್ ಔಟ್ ದ ಕಾಸ್ ಥೀಟಾ ವ್ಯಾಲ್ಯೂ. ಇದು ಸೇಮ್ ಆ್ಯಸ್ 6th ಒನ್ ನಾವೇನು ಮಾಡಿದ್ವಿ ಅದೇ ಮೆಥಡ್ನ ಫಾಲೋ ಮಾಡಿ ಏನು ಫಾರ್ಮುಲಾ ಮೆಥಡ್ ಅಥವಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಯೂಸ್ ಮಾಡಿ ನೀವು ಸಾಲ್ವ್ ಮಾಡ್ಬೋದು. ಸೊ ನಾನು ಇಲ್ಲಿ ಫಾರ್ಮುಲಾ ಮೆಥಡ್ನ ಯೂಸ್ ಮಾಡ್ತೀನಿ. ಫಾರ್ಮುಲಾ ಮೆಥಡೇ ತುಂಬ ಈಸಿಯಾಗಿದೆ. ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಯು ಕ್ಯಾನ್ ಯೂಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಮೆಥಡ್. ಓಕೆ. ಸೊ ಇಲ್ಲಿ ಫಾರ್ಮುಲಾ ಬಂದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು 1 ಅಂತ ಇದೆ. ಸೊ ಇಲ್ಲಿ ನಮಗೇನು ಕೊಟ್ಟಿರೋಂಥ ವ್ಯಾಲ್ಯೂ ಸೈನ್ ಥೀಟಾ ವ್ಯಾಲ್ಯೂನ ಕೊಟ್ಟಿದ್ದಾರೆ ಅಲ್ವಾ. ಸೈನ್ ಥೀಟಾ ವ್ಯಾಲ್ಯೂ ಎಷ್ಟಿದೆ, ಸೊ ದಿಸ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸೈನ್ ಥೀಟಾ ಈಸ್ ಈಕ್ವಲ್ಸ್ ಟು 0.6. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 0.6 ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವಿ ಡೋಂಟ್ ನೋ, ವಿ ಆರ್ ಫೈಂಡಿಂಗ್ ಔಟ್, ರೈಟ್ ಇಟ್ ಆಸ್ ಇಟ್ ಈಸ್ ಈಕ್ವಲ್ಸ್ ಟು 1. ಸೊ 0.6ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ you'll get 0.66 36 ಬರುತ್ತೆ. ಸೊ 0.36 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು 1. ಈ 0.36ನ ನೀವೇನು ಮಾಡಬೇಕು, ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿ. ಸೊ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು 1 ಮೈನಸ್ 0.36
36 ಆಗುತ್ತೆ. ಎರಡನ್ನು ಸಬ್ಟ್ರಾಕ್ಟ್ ಮಾಡಿ. ಸೊ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಮೈನಸ್ 0.36 ಆಗುತ್ತೆ. ಸೊ ಇಲ್ಲಿ ಏನಿಲ್ಲ ಅಂದರೆ 0 ಇದೆ ಅಂತ. ಸೊ ಇದನ್ನು ಸಬ್ಟ್ರಾಕ್ಟ್ ಮಾಡಿದಾಗ 10 - 6 ಇಲ್ಲಿ ಬಾರೋ ಮಾಡ್ಕೋಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. 10 - 6 ಈಸ್ 4 ಆ್ಯಂಡ್ 9 - 3 ಈಸ್ 6 ಆಗುತ್ತೆ. ಈ ಪಾಯಿಂಟ್ನ ಆ್ಯಸ್ ಇಟ್ ಈಸ್ ಹಾಗೆ ಇಟ್ಕೊಳ್ಳಿ. ಇಲ್ಲಿ ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ, ಏನಿಲ್ಲ, ಇಲ್ಲಿ ನಾವು ಬಾರೋ ಮಾಡಿಬಿಟ್ಟಿದ್ದೀವಿ. ಸೊ ದಟ್ 0 ಆಗುತ್ತೆ. 0.64 ಇಸ್ ದ ಡಿಫ್ರೆನ್ಸ್. 0.64. ವಿ ನೀಡ್ ಓನ್ಲಿ ಕಾಸ್ ಥೀಟಾ ವ್ಯಾಲ್ಯೂ. ಸೊ ಅಪ್ಲೈ ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡಿದ್ರೆ ನಿಮ್ಗೇನು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ ಕಾಸ್ ಸ್ಕ್ವೇರ್ ಥೀಟಾ ಆ್ಯಂಡ್ ಸ್ಕ್ವೇರ್ ರೂಟ್ ಆಫ್ 0.64 ಆಗುತ್ತೆ. ಸೊ ಇದನ್ನು ನೀವು 0.64ನ ನೀವು ಸ್ಕ್ವೇರ್ ರೂಟ್ನ ತಗೊಂಡ್ರೆ ಏನಾಗುತ್ತೆ, 64 ಅಂತ ತಗೊಂಡ್ರೆ ಇದನ್ನು 8 ಸ್ಕ್ವೇರ್ ಆಗುತ್ತೆ. ಸೊ 0.8 ಬರುತ್ತೆ. ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ಡ್. ಸೊ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು 0.8 ಆಗುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ ಥೀಟಾ. ಆರ್ ಯು ಕ್ಯಾನ್ ಯೂಸ್ ದಟ್ ಒನ್ ಮೋರ್ ಮೆಥಡ್. So I used here formula method. Use the another method and try it yourself. Okay. So the answer is 0.8. So 0.8 is in the option A here. Most of the answers are in option A only. But in exams they will not give like this. Sometimes it will happen. So next question. So question number 9. What is the range of the sine function anta ide. ಸೊ ಸೈನ್ ಫಂಕ್ಷನ್ನ ಒಂದು ರೇಂಜ್ ಎಷ್ಟಿರುತ್ತೆ ಅನ್ನೋದು ಕ್ವಶನ್ ಬಂದು. ಸೊ ಸೈನ್ ಫಂಕ್ಷನ್ನ ಒಂದು ರೇಂಜ್ ಏನಾಗಿರುತ್ತೆ ಇಲ್ಲಿ, ಸೊ ಇದು -1 - 1 ಅಂತ ಇರುತ್ತೆ. ಸೊ -1 to 1 ಅಂತ ಇರುತ್ತೆ. ಯಾವ ರೀತಿ ಅಂತ ಅಂದರೆ ಇಲ್ಲಿ ಹೇಳ್ತೀನಿ ನಾನು ನಿಮಗೆ. ಸೊ ಇದನ್ನು ಗ್ರಾಫಿಕಲ್ ರೆಪ್ರೆಸೆಂಟ್ ಮಾಡಿದ್ರೆ ಏನಾಗುತ್ತೆ, ಸೈನ್ ಫಂಕ್ಷನ್ ಯಾವಾಗ್ಲೂ -1 - +1ವರೆಗೂ ಇರುತ್ತೆ. ಇದು ಯಾವಾಗಲೂ ಆಸಿಲೇಟ್ ಆಗ್ತಾ ಇರುತ್ತೆ. -1 - +1. ಇದನ್ನು -1 ಅಂತ ಇಟ್ಕೊಂಡ್ರೆ ಇಲ್ಲಿ +1ವರೆಗೂ ಇದು ಆಸಿಲೇಟ್ ಆಗ್ತಾ ಇರುತ್ತೆ. ದಟ್ ಮೀನ್ಸ್ ಏನಂತಂದರೆ ಸೈನ್ ಫಂಕ್ಷನ್ ಯಾವಾಗ್ಲೂ ಸೈನ್ ವ್ಯಾಲ್ಯೂಸ್ ಏನಾಗಿರುತ್ತೆ, ಇಟ್ ಈಸ್ ಮ್ಯಾಕ್ಸಿಮಮ್ ಅಟ್ +1 ಆ್ಯಂಡ್ ಮಿನಿಮಮ್ ಅಟ್ -1 ಆಗಿರುತ್ತೆ. ಜೊತೆಗೆ ಫಾರ್ ಎಕ್ಸಾಂಪಲ್ ಇದನ್ನು ಯಾವ ರೀತಿ ನಾವು ಕನ್ಸಿಡರ್ ಹೇಳ್ತೀವಿ ಅಂತಂದರೆ ಸೈನ್ 90 ವ್ಯಾಲ್ಯೂ ಎಷ್ಟು ಬರುತ್ತೆ, 1 ಅಂತ ತಗೋತೀವಿ. ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಷ್ಟೇ ಬರೋದು. ಹಾಗೆ ಮಿನಿಮಮ್ ಎಷ್ಟು ಬರುತ್ತೆ ಅಂತ ಅಂದರೆ -1 ಯಾವ ಒಂದು ವ್ಯಾಲ್ಯೂ ಬರುತ್ತೆ ಅಂದರೆ ಸೈನ್ 270 ಡಿಗ್ರಿಗೆ -1 ಅಂತ ಬರುತ್ತೆ. ಇದು ಸೈನ್ ಫಂಕ್ಷನ್ನ ಒಂದು ರೇಂಜ್. ಇದನ್ನು ಯಾವ ರೀತಿ ಬರಿತೀವಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತಂದರೆ ಸೈನ್ ಥೀಟಾ ವಿಚ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು -1 ಅಂತ ತಗೊಳ್ತೀವಿ. ಸೊ ಇನ್ ಬಿಟ್ವೀನ್ ಇದು ಆಸಿಲೇಟ್ ಆಗ್ತಾ ಇರುತ್ತೆ ಅಷ್ಟೇ ಮೀನಿಂಗ್. ಓಕೆ. ಸೊ ನೆಕ್ಸ್ಟ್ ಒನ್. ಸೊ ದಟ್ ಆಪ್ಷನ್ ಎ ಇಸ್ ದ right answer, -1 to 1. So next question number 10. Simplify sin square a divided by 1 - cos square a. ಇದು ಪ್ರಾಬ್ಲಮ್, ಸಿಂಪಲ್ ಪ್ರಾಬ್ಲಮ್ ಇದು. ಸೊ sin square a divided by cos square a 1 - cos square a ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ನೀವಿಲ್ಲಿ. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡೋಣ ನಾವೀಗ. ಸೊ ಕೇಳಿರುವಂಥ ಕ್ವಶನ್ನ ಫಸ್ಟ್ ಬರ್ಕೋತೀನಿ ಇಲ್ಲಿ. ಸೈನ್ ಸ್ಕ್ವೇರ್ ಎ ಡಿವೈಡ್ ಬೈ 1 - cos square a ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ. ಸೊ ನಾವೇನು ಮಾಡೋಣ ಈಗ, ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾನ ಯೂಸ್ ಮಾಡೋಣ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ಸ್ ಟು 1. ಇದನ್ನು ನಾವು ಯಾವ ರೀತಿ ಬರಿಬೋದು, 1 - cos square a ಈಸ್ ಈಕ್ವಲ್ಸ್ ಟು ಸೈನ್ ಸ್ಕ್ವೇರ್ ಎ ಅಂತ ಬರ್ಕೋಬೋದು ಅಲ್ವಾ. ಸೊ ಇಲ್ಲೇನು ಮಾಡ್ತೀರಾ, ಡಿನಾಮಿನೇಟರ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ನ್ಯೂಮರೇಟರ್ನ ಹಾಗೆ ಬರ್ಕೊಳ್ಳಿ ಸೈನ್ ಸ್ಕ್ವೇರ್ ಎ. ಸೊ ಇನ್ಸ್ಟೆಡ್ ಆಫ್ 1 - cos square a ವಿ ಕ್ಯಾನ್ ರೈಟ್ ಸೈನ್ ಸ್ಕ್ವೇರ್ ಎ ಅಲ್ವಾ. ಸೊ ಈಗ ಸೈನ್ ಸ್ಕ್ವೇರ್ ಎ ಗೆಟ್ ಕ್ಯಾನ್ಸಲ್ಡ್. ಸೊ ಇಲ್ ಗೆಟ್ 1. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಸೈನ್ ಸ್ಕ್ವೇರ್ ಎ ಡಿವೈಡ್ ಬೈ 1 - cos square a ನ ವ್ಯಾಲ್ಯೂ ಎಷ್ಟು ಬರುತ್ತೆ, 1 ಬರುತ್ತೆ. ವೆರಿ ಸಿಂಪಲ್ ಒನ್. ಶುಡ್ ನೋ ದ ಫಾರ್ಮುಲಾ. ಸೊ ಆನ್ಸರ್ ಏನಿದೆ 1. ಮೋಸ್ಟ್ ಆಫ್ ದಿ ಆನ್ಸರ್ಸ್ ಆರ್ ಇನ್ ಎ. ಐ ಡೋಂಟ್ ನೋ ವೈ. ಸೊ 1 is the right answer. So I think I'll stop today's class here. So we'll continue the next video. Remaining questions, still some more questions are there in the same topic.
So I'll do it in the next class. If you want any specific topics in TET syllabus, you can ask me. I'll try to make a video for that also. Okay. ಸೊ ಇಲ್ಲಿವರೆಗೂ ನಿಮ್ಗೆ ಏನಾದ್ರು ಡೌಟ್ಸ್ ಇರೋ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಇನ್ನು ಕ್ಲಾಸ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.